ರಾಜ್ಯದ ಜನತೆಗೆ ಸಿಎಂ ಸಿದ್ದರಾಮಯ್ಯನವರು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1:43ರವರೆಗೂ ಬಜೆಟ್ ಮಂಡನೆ ಆಗಿರೋದು. ಸೋಮವಾರಕ್ಕೆ ಬಜೆಟ್ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಬಜೆಟ್ ಮಂಡನೆ ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ 10 ಗಂಟೆ 15 ನಿಮಿಷದಿಂದ ಬಜೆಟ್ ಮಂಡನೆ ಮಾಡೋದಕ್ಕೆ ಶುರು ಮಾಡಿದ್ದು 1:43ಕ್ಕೆ ಬಜೆಟ್ ಮಂಡಿಸಿ ಮುಕ್ತಾಯವಾಗಿದೆ. ಈಗ ಸೋಮವಾರಕ್ಕೆ ಬಜೆಟ್ ಅಧಿವೇಶನವನ್ನ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಸಿದ್ದರಾಮಯ್ಯನವರ 16ನೇ ಬಜೆಟ್ನಲ್ಲಿ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ಸಿಕ್ಕಿದೆ. ಬೆಂಗಳೂರು ನಗರಾಭಿವೃದ್ಧಿಗೆ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ನೀಡ್ತಿದ್ದಂತಹ ಅನುದಾನ 3ರಿಂದ 7,000 ಕೋಟಿಗೆ ಹೆಚ್ಚಳ ಆಗಿದೆ. 3,000 ಕೋಟಿ ಕೊಡ್ತಾ ಇದ್ರು, ಬಟ್ ಈಗ ಅದನ್ನ 7,000 ಕೋಟಿಗೆ ಹೆಚ್ಚಳ ಮಾಡಲಾಗಿದೆ. ಇನ್ನು ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತರು ಮತ್ತೆ ಶಿಕ್ಷಣ ಇಲಾಖೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ನಲ್ಲಿ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಕೊಡುಗೆ ಕೊಡಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದ್ವು. ಕಂದಾಯ, ಆರೋಗ್ಯ, ಶಿಕ್ಷಣ, ತೋಟಗಾರಿಕೆ, ಕೃಷಿ ಇದೆಲ್ಲದಕ್ಕೂ ಕೂಡ ಜನರು ನಿರೀಕ್ಷೆ ಇಟ್ಕೊಂಡಿದ್ರು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲೆಲ್ಲ ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಯೋಜನೆಗಳನ್ನ ಕೊಡ್ಬೋದು, ಯಾವ ರೀತಿ ಅನುದಾನ ಕೊಡ್ಬೋದು, ಅದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ನೀರಾವರಿಗೆ ಒತ್ತು ಕೊಡಬೇಕು, ರಾಜ್ಯದ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಮಹತ್ವ ಕೊಡಬೇಕು ಅಂತ. ರಾಜ್ಯದ ರಸ್ತೆಗಳಿರಲಿ, ಬೆಂಗಳೂರಿನಲ್ಲೂ ಕೂಡ ಎಷ್ಟು ರಸ್ತೆಗಳು ಹದಗೆಟ್ಟಿವೆ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಪ್ರತಿ ಬಾರಿ ಕೂಡ ಇದೇ ದೂರು ಇತ್ತು ಬೆಂಗಳೂರಿನ ಜನರು ಸೇರಿದಂತೆ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿರುವಂಥ ರಸ್ತೆಗಳನ್ನು ಸರಿಪಡಿಸಲೇಬೇಕು ಅಂತ. ಹಾಗಾಗಿ ಆ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಸಿದ್ದರಾಮಯ್ಯನವರು ಇವತ್ತಿನ ಬಜೆಟ್ನಲ್ಲಿ ಮಹತ್ವ ಕೊಟ್ಟಿದ್ದಾರೆ. ಇನ್ನು ಕನ್ನಡಿಗರ ಭವಿಷ್ಯದ ದೃಷ್ಟಿಯಲ್ಲಿ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದೇ ಮೊದಲ ಬಾರಿಗೆ ಕುಳಿತುಕೊಂಡು ಬಜೆಟ್ ಅನ್ನು ಮಂಡಿಸಿರೋದು ಸಿಎಂ ಸಿದ್ದರಾಮಯ್ಯನವರು. ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಒಂದು ಮಂಡಿ ನೋವು ಇರೋದ್ರಿಂದ ಸರ್ಜರಿ ಆಗಿತ್ತು, ಬಟ್ ಅವ್ರಿಗೆ ಪದೇ ಪದೇ ಪ್ರೆಷರ್ ಆಗ್ತಾ ಇರೋದ್ರಿಂದ ಆ ಲೆಗ್ ಸರ್ಜರಿ ಏನಾಗಿತ್ತು ಅದ್ರ ಮೇಲೆ ಹೆವಿ ಪ್ರೆಷರ್ ಆಗ್ತಾ ಇದ್ದರಿಂದ ಮಂಡಿ ನೋವು ಇತ್ತೀಚೆಗೆ ಹೆಚ್ಚಾಗಿತ್ತು. ಹಾಗಾಗಿ ಅವರು ವೀಲ್ ಚೇರಲ್ಲಿ ಕೂಡ ಓಡಾಡ್ತಾ ಇದ್ರು. ಹಾಗಾಗಿ ತುಂಬ ನಿರೀಕ್ಷೆ ಇತ್ತು ಜನರಿಗೆ. ಮೋಸ್ಟ್ಲಿ ಇವತ್ತು ಸಿದ್ದರಾಮಯ್ಯನವರು ಕುಳಿತುಕೊಂಡೇ ಬಜೆಟನ್ನು ಮಂಡನೆ ಮಾಡ್ಬೋದು ಅಂತ ಒಂದು 10 ನಿಮಿಷ ಅನಿಸುತ್ತೆ ನಿಂತ್ಕೊಂಡು ಬಜೆಟ್ ಮಂಡಿಸಿದ್ರು. ಅದಾದಮೇಲೆ ಕುಳಿತುಕೊಂಡೇ 3 ತಾಸಿಗೂ ಹೆಚ್ಚು ಕಾಲ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿರೋದು. ಬೆಳಗ್ಗೆ 10 ಗಂಟೆ 15 ನಿಮಿಷದಿಂದ ಶುರುವಾದಂಥ ಬಜೆಟ್ ಮಂಡನೆ 1:43ಕ್ಕೆ ಅಂತ್ಯ ಆಗಿದೆ. ಇಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು, ಆರೋಗ್ಯ, ಅದೇ ರೀತಿಯಾಗಿ ಕೃಷಿ ಇರ್ಬೋದು, ತೋಟಗಾರಿಕೆ ಮತ್ತು ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಮತ್ತು ಕಾಲೇಜುಗಳ ಓಪನ್ ಮಾಡೋದಿರ್ಬೋದು, ಇರುವಂಥ ಕಾಲೇಜುಗಳಿಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಅಂತ ಈ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದು, ಅನೇಕ ಹುದ್ದೆಗಳು ರಾಜ್ಯದಾದ್ಯಂತ ಹಾಗೆ ಬಾಕಿ ಉಳ್ಕೊಂಡಿವೆ. ಹಾಗಾಗಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಇವತ್ತು ಉಲ್ಲೇಖ ಮಾಡಿದ್ದಾರೆ. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಬಹಳ ಕೆಲಸವನ್ನು ಮಾಡಿದಂಥ ಕಾರ್ಯಕರ್ತೆಯರವರು, ಜೊತೆಗೆ ಶಿಕ್ಷಕಿಯರು, ಸಹಾಯಕಿಯರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ದುಡಿದಿದ್ರು. ಹಾಗಾಗಿ ಅವರಿಗೂ ನಿರೀಕ್ಷೆ ಇತ್ತು. ಬಹಳ ಪ್ರತಿಭಟನೆ ಮಾಡ್ತಾ ಇದ್ರು, ಪ್ರೊಟೆಸ್ಟ್ ಮಾಡೋದ್ರ ಮೂಲಕ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಿದ್ರು. ಕೊನೆಗೂ ಸಿಎಂ ಸಿದ್ದರಾಮಯ್ಯನವರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಕೂಗಿಗೆ ಸ್ಪಂದಿಸಿದ್ದಾರೆ. ಅದೇ ರೀತಿಯಾಗಿ ಶಿಕ್ಷಣಕ್ಕೂ ಕೂಡ ಹೆಚ್ಚಾಗಿ ಒತ್ತನ್ನು ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಒತ್ತನ್ನು ಕೊಡೋದಲ್ಲದೆ 100 ಉನ್ನತ ಪ್ರಾಥಮಿಕ ಶಾಲೆಗಳನ್ನ ಓಪನ್ ಮಾಡಬೇಕು ಮತ್ತು 50 ಪ್ರೌಢಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಘೋಷಣೆ ಮಾಡಿರೋದು. 70 ಕೋಟಿ ವೆಚ್ಚದಲ್ಲಿ 500 ಶಾಲೆಗಳಿಗೆ ಕಿಂಡರ್ ಗಾರ್ಡನ್ಗಳನ್ನ ವಿಸ್ತರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಇವತ್ತು ಹೇಳಿದ್ದಾರೆ. ಒಟ್ಟು ಹೊಸದಾಗಿ 16 ಕಾಲೇಜುಗಳನ್ನು ಓಪನ್ ಮಾಡ್ತಾರಂತೆ. ಎಲ್ಲವೂ ಕೂಡ ಹಂತ ಹಂತವಾಗಿ ಅನುಷ್ಠಾನಕ್ಕೆ ಬರಲೇಬೇಕು. ಅಂದರೆ ಇವತ್ತಿನ ಬಜೆಟ್ ಮಂಡನೆ ನೋಡಿದಂಥ ಜನತೆ ಏನು ಅಂದ್ಕೊಂಡಿರ್ತಾರೆ, ನಮ್ಮ ಅಂದರೆ ಅವರವರ ವರ್ಗಕ್ಕೆ, ರೈತಾಪಿ ವರ್ಗ ಇರ್ಬೋದು, ಅಥವಾ ಕೂಲಿ ನಾಲಿ ಮಾಡೋರು ಇರ್ಬೋದು, ಹಾಗೆ ಆಟೋ ಚಾಲಕರು ಇರ್ಬೋದು, ಮತ್ತು ಶಿಕ್ಷಣ ಇಲಾಖೆಯಲ್ಲಿರುವಂಥವ್ರು ಇರ್ಬೋದು, ಶಿಕ್ಷಕರು, ಇವರೆಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ, ನಮಗೆ ಇಂತಿಂಥ ಯೋಜನೆ ಸಿಗ್ತಾ ಇದೆ, ಈ ರೀತಿ ಅನುದಾನ ಸಿಗ್ತಾ ಇದೆ ಅಂತ. ಬಟ್ ಅದೆಲ್ಲವೂ ಕೂಡ ಅನುಷ್ಠಾನಕ್ಕೆ ಬರಬೇಕಲ್ಲ, ಬಂದ ತಕ್ಷಣ ಅವರಿಗೆ ಆ ಯೋಜನೆಯಿಂದ ಉಪಯೋಗ ಆಗಬೇಕಲ್ಲ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಏನೇನು ಸಮಸ್ಯೆಗಳಿದ್ದಾವೋ, ಜ್ವಲಂತ ಸಮಸ್ಯೆಗಳು, ಅದೆಲ್ಲವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಗಮನದಲ್ಲಿಟ್ಕೊಂಡು ಪಟ್ಟಿ ಮಾಡಿಕೊಂಡು ಹೇಗೆ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ಬಜೆಟ್ ಮಂಡನೆಯಲ್ಲಿ ಸ್ವವಿವರವಾಗಿ ವಿವರಣೆಯನ್ನು ಕೊಟ್ಟಿರೋದನ್ನ ಗಮನಿಸಿದ್ದೀರಾ ನೀವು.
ಅಭಿವೃದ್ಧಿಗಾಗಿ 250 ಕೋಟಿ ರು ಒದಗಿಸಲಾಗುವುದು. ಜೈನ ಅರ್ಚಕರು, ಸಿಖ್ ಮುಖ್ಯ ಗ್ರಂಥಿಗಳು, ಮಸೀದಿಗಳ ಪೇಶ್ ಇಮಾಮ್ಗಳಿಗೆ ನೀಡುತ್ತಿರುವ ಮಾಸಿಕ ಗೌರವವನ್ನು 6,000 ರುಗಳಿಗೆ ಹೆಚ್ಚಿಸಲಾಗುವುದು. ಸಿಖ್ ಸಹಾಯಕ ಗ್ರಂಥಿಗಳು ಹಾಗೂ ಮೋಜಿನ್ಗಳಿಗೆ ನೀಡುವ ಮಾಸಿಕ ಗೌರವವನ್ನು 5,000 ರುಗಳಿಗೆ ಹೆಚ್ಚಿಸಲಾಗುವುದು. ಪ್ರಾಚೀನ ಬೌದ್ಧ ಕೇಂದ್ರವಾಗಿರುವ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ರಚಿಸಲಾಗುವುದು. ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ 50 ಲಕ್ಷ ರು ಹಾಗೂ ಜಿಲ್ಲಾ ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ 1 ಕೋಟಿ ರು ವೆಚ್ಚದಲ್ಲಿ ಬಹು ಉಪಯೋಗಿ ಭವನಗಳನ್ನು ನಿರ್ಮಿಸಲಾಗುವುದು. ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಐಟಿಐಗಳಲ್ಲಿ ಹೊಸ ಕೋರ್ಸ್ಗಳನ್ನು ಹೆಚ್ಚುವರಿ ತರಗತಿ ಪ್ರಾರಂಭಿಸಲಾಗುವುದು. ಕೆಇಎ ಮುಖಾಂತರ ವೃತ್ತಿಪರ ಕೋರ್ಸ್ಗಳಲ್ಲಿ ಪಡೆಯುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 5 ಲಕ್ಷ ರುಗಳಿಗೆ ಸೀಮಿತಗೊಳಿಸಿ ಶುಲ್ಕದಲ್ಲಿ 50% ಮರುಪಾವತಿ ಮಾಡಲಾಗುವುದು. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ದಿನವನ್ನು 20 ಲಕ್ಷ ರುಗಳಿಂದ 30 ಲಕ್ಷ ರುಗಳಿಗೆ ಹೆಚ್ಚಿಸಲಾಗುವುದು. ಉಳ್ಳಾಲದಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಯರಿಗಾಗಿ ವಸತಿ ಸಹಿತ PU ಕಾಲೇಜನ್ನು ಸ್ಥಾಪಿಸಲಾಗುವುದು. ಕ್ರಿಶ್ಚಿಯನ್ ಸಮುದಾಯ